ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 25ನೇ ಅಧ್ಯಾಯ 12ರಿಂದ 18ನೇ ವಚನವನ್ನ ಧ್ಯಾನ ಮಾಡೋಣ. ಇಷ್ಮಾಯೇಲನ ವಂಶಸ್ಥರನ್ನ ಕುರಿತದ್ದು. ಅಬ್ರಾಹ್ಮನಿಗೆ ಸಾರಳ ದಾಸಿಯಾದ ಐಗುಪ್ತದ ಆಗರಗಳಲ್ಲಿ ಹುಟ್ಟಿದ ಇಷ್ಮಾಯೇಲನ ವಂಶದ ಚರಿತ್ರೆ. ಇಷ್ಮಾಯೇಲನ ಮಕ್ಕಳಿಗೂ ಇವರಿಂದ ಹುಟ್ಟಿದ ಕುಲಿಗಳಿಗೂ ಇರುವ ಹೆಸರುಗಳು ಯಾವ್ಯಾವೆಂದರೆ, ಮೊದಲು ಹುಟ್ಟಿದವನು ನೆಬಾಯೋತ್, ಆಮೇಲೆ ಹುಟ್ಟಿದವರು ಕೆರ್ದ, ಅದ್ಮಾಯೇಲ್, ಮಿಪ್ಸಾಬ್, ಮಿಷ್ಮಾ, ಧೂಮ, ಮಸ್ಸ, ಹದ, ತೇಮ, ಎರಟು, ನಾಪೀಶ್, ಕೆದ್ಮ ಎಂಬುವರೇ. ಈ ಹೆಸರುಗಳು ಊರುಗಳಲ್ಲಿ ಪಾಳುಗಳಲ್ಲಿ ವಾಸಿಸುವ ಇಷ್ಮಾಯೇಲನ ಸಂತಾನದವರಿಗೆ ಇರುವವು. ಇವರ ಕುಲಗಳ ಸಂಖ್ಯೆಗೆ ಸರಿಯಾಗಿ 12 ಮಂದಿ ಅರಸರಿರುತ್ತಾರೆ. ಇಷ್ಮಾಯೇಲನು 137 ವರ್ಷ ಬದುಕಿದನು. ಆ ವಯಸ್ಸಿನಲ್ಲಿ ಅವನು ಪ್ರಾಣ ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಿದನು. ಇಸ್ರಾಯೇಲ್ಯರು ಅವೀಲದಿಂದ ಐಗುಪ್ತ ದೇಶದ ಮೂಡಲಿರುವ ಅಶ್ಮೂರಿನ ದಾರಿಯಲ್ಲಿರುವ ಶೂರಿನ ತನಕ ವಾಸ ಮಾಡಿದರು. ಹೀಗೆ ಅವರಿಗೆ ತಮ್ಮ ಸಂಬಂಧಿಕರ ಎದುರಿನಲ್ಲಿಯೇ ವಾಸಸ್ಥಳ ಸಿಕ್ಕಿತು. ಅಬ್ರಹಾಮನ ದಾಸಿಯಾದ ಹಾಗರಳ ಮೂಲಕ ಉಂಟಾದಂತ ಇಷ್ಮಾಯೇಲನ ವಂಶಸ್ಥರ ಚರಿತ್ರೆ ಇದು. ಇವರೆಲ್ಲರೂ ಅವರ ಹೆಸರುಗಳು, ಅವರ ಕುಲಗಳು ಇಲ್ಲಿ ಇದೆ ಅಂತ ಬರೆದಿದ್ರು. ಇಷ್ಮಾಯೇಲ್ ಮಾತ್ರನೇ ತನ್ನ ಪಿತೃಗಳ ಬಳಿಯಲ್ಲಿ ಸೇರ್ತಾನೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಆದ್ರೆ ಪ್ರಿಯ ದೇವರ ಮಕ್ಕಳೇ, ನಮ್ಮ ಪಿತೃ ಯಾರಾಗಿರ್ಬೇಕು ಅಂದ್ರೆ, ನಮಗೆ ದೇವರ ವಾಕ್ಯವನ್ನು ಬೋಧಿಸಿದಂತ, ದೇವರಲ್ಲಿ ನಮ್ಮನ್ನ ನಡೆಸಿದಂತ, ದೇವರ ಮಾರ್ಗದಲ್ಲಿ ನಮ್ಮನ್ನ ನಡೆಸಿದಂತ ಜನರೊಂದಿಗೆ ನಾವು ಸೇರಬೇಕು. ಇದು ಬಹಳ ಬಹಳ ಪ್ರಾಮುಖ್ಯ. ಈ ಲೋಕದಲ್ಲಿ ಪ್ರಿಯ ದೇವರ ಮಕ್ಕಳೇ, ನಾವು ಎಂಥ ಪರಿಸ್ಥಿತಿಯಲ್ಲಿ, ಎಂಥ ಒಂದು ಆಸ್ತಿ ಪಾಸ್ತಿಗಳನ್ನ ಸಂಪಾದನೆ ಮಾಡಿದ್ರು, ನಮ್ಮ ಮಕ್ಕಳುಗಳು ಎಂಥ ಒಂದು ಸ್ಟೇಟಸ್ ಅಲ್ಲಿದ್ರು, ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ಕುಟುಂಬದವರಾಗಿರ್ಬೋದು, ಮಾತ್ರವಲ್ಲದೆ ನಾವಾಗಿರ್ಬೋದು, ಪಿತೃಗಳ ಬಳಿ ಅಂದ್ರೆ ಅಬ್ರಹಾಂ, ಈಸಾಕ್, ಯಾಕೋಬ ಭಕ್ತರ ಒಂದು ಬಳಿಯಲ್ಲಿ ನಾವು ಸೇರೋರಾಗಿರ್ಬೇಕು. ಇದು ಬಹಳ ಪ್ರಾಮುಖ್ಯ. ಅದಕ್ಕಾಗಿ ನೀವೇನು ಮಾಡ್ತಾ ಇದ್ದೀರಾ? ಅದಕ್ಕಾಗಿ ಇವತ್ತೇ ತೀರ್ಮಾನ ತಗೊಳ್ಬೇಕು. ಪಿತೃಗಳ ಬಳಿ ಸೇರಬೇಕಾದ್ರೆ ಯೇಸುವನ್ನ ನಂಬಬೇಕು, ಯೇಸುವಿಗಾಗಿ ಜೀವಿಸ್ಬೇಕು, ಪಾಪ ಬಿಟ್ಟು ಜೀವಿಸ್ಬೇಕು. ಪ್ರತಿದಿನ ದೇವರೊಂದಿಗೆ ವಾಕ್ಯದ ಮೂಲಕ, ಪ್ರಾರ್ಥನೆ ಮೂಲಕ ವಿಧೇಯರಾಗಿ, ಆತನಿಗೆ ಅನ್ಯೋನ್ಯತೆ ಉಳ್ಳವರಾಗಿ ನಾವು ಆತನ ಸಭೆಯಲ್ಲಿ ಸದಸ್ಯರಾಗಿರ್ಬೇಕು. ಇದು ಬಹಳ ಪ್ರಾಮುಖ್ಯ. ಕ್ರಿಸ್ತನ ಶರೀರದ ಅಂಗವಾಗಿರ್ಬೇಕು. ಇವತ್ತೆಷ್ಟೋ ಜನ ಆ ರೀತಿ ಇಲ್ಲ, ಇಷ್ಟ ಬಂದಂಗೆ ನಡೆಯುವವರಾಗಿರ್ತಾರೆ. ಆ ರೀತಿ ಇರಬಾರ್ದು ಪ್ರಿಯರೇ. ಇಲ್ಲಿ ಇಷ್ಮಾಯೇಲನು ಪ್ರಾಣ ಬಿಟ್ಟು ತನ್ನ ಪಿತೃಗಳ ಬಳಿ ಸೇರಿದ ಹಾಗೆ ಪ್ರಿಯ ದೇವರ ಮಕ್ಕಳೇ, ಈ ಜೀವಿತ ಆದ ಮೇಲೆ ನಮ್ಮ ಜೀವಿತ ಯಾರ ಬಳಿಯಲ್ಲಿರ್ತದೆ? ದೇವರ ಮಕ್ಕಳು ಇರುವಂತ ನಿತ್ಯ ಜೀವ ಪರಲೋಕದಲ್ಲಿ ಅವರೊಂದಿಗೆ ನಾವಿರ್ಬೇಕು. ಅದಕ್ಕಾಗಿ ಈಗಲೇ ಪಾಪವನ್ನು ಬಿಡ್ರಿ, ಈಗಲೇ ಲೋಕದಾಸೆಗಳು ಬಿಡ್ರಿ, ಈಗಲೇ ಶರೀರದಾಸೆಗಳು ಬಿಟ್ಟು ದೇವರ ಮಾರ್ಗದಲ್ಲಿ ನಡೀರಿ. ಕರ್ತನ ಖಂಡಿತವಾಗಿ ಇದೇ ಆಶೀರ್ವಾದ ನಿಮಗೆ ಕೊಡ್ತಾರೆ. ಆಮೇನ್. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಅಬ್ರಾಹ್ಮನು ಇಷ್ಮಾಯೇಲನನ್ನ ದೇವರ ಕಾರ್ಯಗಳನ್ನ ನಡೆಸಿದ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಬಂದರೂ ಸಹ ಅವನು ದೇವರ ಬಗ್ಗೆ ಹೇಳಿಕೊಟ್ಟಿರ್ತಾನೆ. ಮಾತ್ರವಲ್ಲದೆ ದೇವರ ಬಗ್ಗೆ ಅವನು ದೇವರ ಮಾರ್ಗವನ್ನು ಬೋಧಿಸಿರ್ತಾನೆ. ಅದರಿಂದಲೇ ಇಷ್ಮಾಯೇಲನು ಪಿತೃಗಳ ಬಳಿ ಸೇರ್ತಾನೆ. ಅದೇ ತರ ನಾವು ಸಹ ಏನೇ ಎದುರುಗಳ ಕಷ್ಟಗಳಿದ್ರು ನಮ್ಮ ಕುಟುಂಬದವರಿಗೆ ದೇವರ ಮಾರ್ಗಗಳನ್ನ, ದೇವರ ಕಾರ್ಯಗಳನ್ನ ನಾವು ತಿಳಿಸ್ಲಿಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಆ ರೀತಿ ನೀವು ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಂಡ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಪ್ರಿಯ ದೇವರ ಮಕ್ಕಳೇ, ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಓ ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು.
ಪಾಪಂಧಕಾರದೊಳ್ ಅಲೆದೇನ ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ